ಹಲೋ ಎವ್ರಿವನ್. ಈಗ ಏನು ನೋಡ್ತಾ ಹೋಗ್ತಿದ್ದೀವಿ ಅಂದರೆ ನಾವು ಇಲ್ಲಿ ತನಕ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ ಸೆಕೆಂಡ್ ಆರ್ಡರ್ನಲ್ಲಿ 2 ಸ್ಟೆಪ್ಸ್ಗಳನ್ನು ನೋಡ್ತಾ ಹೋದ್ವಿ. ಸಿ ಎಫ್ ಆಲ್ರೆಡಿ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ನ ಹೇಗೆ ಚೇಂಜ್ ಮಾಡಿಕೊಂಡು ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಹೇಗೆ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ ಅಂತ ಗೊತ್ತಾಯಿತು. ಈಗ ಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಚೇಂಜ್ ಮಾಡಿಕೊಂಡು ಹೇಗೆ ಮಾಡ್ತಾ ಹೋಗೋದು ಅಂತ ಗೊತ್ತಾಗಬೇಕು, ರೈಟ್? ಈಗ ಏನು ನೋಡ್ತಾ ಹೋಗೋಣ ಅಂತ ನೋಡ್ತಾ ಹೋದಾಗ ಈಗ ಒಂದು ಈಕ್ವೇಷನ್ ಏನು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿರ್ತಾರೆ. d²y/dx² ಪ್ಲಸ್ p/dy/dx ಪ್ಲಸ್ qy ಇಸ್ ಈಕ್ವಲ್ ಟು r ಅನ್ನೋ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿರ್ತಾರೆ. ಓಕೆನಾ? ಫಸ್ಟ್ ಏನು ಮಾಡ್ತಾ ಹೋಗ್ಬೇಕು ಅಂತ ನೋಡ್ತಾ ಹೋದಾಗ ಫಸ್ಟು ಐನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಐ ಅಂದರೆ ಒಂದು ಏನಂತ ತಗೊಂತ ಹೋಗ್ಬೋದು, ಅದೊಂದು ಸ್ಟೆಪ್. ಓಕೆನಾ? ನಾವು ಒಂದು ಐನ ಕಂಡುಹಿಡಿಬೇಕಾಗತ್ತೆ. ಐನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿಂದ ಫಸ್ಟು ಪಿನ ಕಂಡುಹಿಡ್ಕೊಬೇಕು, ಕ್ಯೂನ ಕಂಡುಹಿಡ್ಕೊಬೇಕು, ಆರ್ನ ಕಂಡುಹಿಡಬೇಕು. ನಾರ್ಮಲ್ ಆಗಿ ಎಲ್ಲ ಲೆಕ್ಕದಲ್ಲಿ ಏನು ಮಾಡ್ತಾ ಹೋಗ್ತಿದ್ವಿ ಅದನ್ನೇ ನಾವು ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. ಫಸ್ಟ್ ಐನ ಕಂಡುಹಿಡಬೇಕಾಗತ್ತೆ. ಐ ಇಸ್ ಈಕ್ವಲ್ ಟು ಕ್ಯೂ ಮೈನಸ್ 1/2 dp/dx ಮೈನಸ್ 1/4 ಇಂಟು p² ಇಸ್ ದ ಫಾರ್ಮುಲಾ. ಇದನ್ನ ಮಾಡಿಕೊಂಡು ಯಾವಾಗ ಐ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೋ ಆವಾಗ ಈ ಮೆಥಡ್ ಸಕ್ಸಸ್ ಆಗಿ ಏನು ಅಪ್ರೂವಲ್ ಫಾರ್ ದಿಸ್ ಈಕ್ವೇಷನ್ ಅಂತ ತಗೊಂತ ಹೋಗ್ಬೋದು. ಓಕೆನಾ? ಯಾವಾಗ ಐ ವ್ಯಾಲ್ಯೂ ಕಾನ್ಸ್ಟೆಂಟ್ ಬರುತ್ತೋ ನೆಕ್ಸ್ಟ್ ನಾವು ಕಂಡುಹಿಡಬೇಕಾಗಿರೋದು ಯು, ರೈಟ್? ಯುನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋದಾಗ e⁻⁻⁻² ಇಂಟಿಗ್ರೇಷನ್ ಆಫ್ p ಇಂಟು dx. ಇದೆಲ್ಲೋ ನೋಡ್ದಂಗಿದೆಯಲ್ಲ, ಕನ್ಫ್ಯೂಸ್ ಮಾಡಕ್ ಹೋಗಲ್ಲ, ಆದ್ರೂ ಒಂದ್ಸಲ ಹೇಳಿರ್ತೀನಿ. ಇದೊಂಥರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ತರ ಇಲ್ವಾ? ಎಸ್, ಸ್ವಲ್ಪ ಸಿಮಿಲಾರಿಟಿ ಇದೆ. ಯು ಇಸ್ ಈಕ್ವಲ್ ಟು e⁻⁻⁻² ಇಂಟು ಇಂಟಿಗ್ರಲ್ ಆಫ್ ಪಿ ಡಿ ಎಕ್ಸ್ ಅಂತ ತಗೊಂತ ಹೋಗ್ತೀವಿ. ಯುನ ಕಂಡುಹಿಡಿದ್ವಿ. ನಮಗೆ ಏನ್ ಬೇಕಾಗಿರೋದು y ಇಸ್ ಈಕ್ವಲ್ ಟು ಯು ಇಂಟು ವಿ. ಇದೊಂದು ಸ್ಟ್ಯಾಂಡರ್ಡ್ ಇದು ಅಲ್ವಾ? ಎಸ್, ಫೈನಲ್ ಸೊಲ್ಯೂಷನ್ ಈ ತರನೇ ಬರಬೇಕು. ಅದರಿಂದ ನಾವು ಇಲ್ಲಿಂದ ಯುನ ಕಂಡುಹಿಡ್ಕೊಂತೀವಿ. ನೆಕ್ಸ್ಟ್ ವಿನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋದಾಗ ನಮಗೆ ಕೊಟ್ಟಿರುವ ಈ ಡಿಫರೆನ್ಷಿಯಲ್ ಇಕ್ವೇಶನ್, ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ನ ನಾವು ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋದಾಗ d²v/dx² ಪ್ಲಸ್ iv ಇಸ್ ಈಕ್ವಲ್ ಟು r ಡ್ಯಾಶ್. ಇಲ್ಲಿಂದ ಐನ ಕಂಡುಹಿಡ್ಕೊಂಡಿರ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಆರ್ ಡ್ಯಾಶ್ ಹೇಗೆ ಕಂಡುಹಿಡಿಯೋದು? r ಇಸ್ ಈಕ್ವಲ್ ಟು r/u. ನೆಕ್ಸ್ಟ್ ಇಲ್ಲಿಂದ d²v/dx² ಈ ತರ ಮಾಡ್ಕೊಂಡು ಹೋದಾಗ ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಫೈನಲ್ ಸೊಲ್ಯೂಷನ್ ಬರ್ತಾ ಹೋಗುತ್ತೆ. ಏನು d²v/dx² ಮಾಡಾದ್ಮೇಲೆ ನಮಗೆ ಫೈನಲ್ ಆಗಿ ವಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅದಾದ್ಮೇಲೆ y ಇಸ್ ಈಕ್ವಲ್ ಟು ಯು ಇಂಟು ವಿ ಮಾಡ್ತಾ ಹೋಯ್ತು ಅಂದ್ರೆ ನಮಗೆ y ವ್ಯಾಲ್ಯೂ ಬರುತ್ತೆ. ಅಲ್ಲಿಗೆ ಫೈನಲ್ ಸೊಲ್ಯೂಷನ್ ಬಂದಂಗೆ ಆಯ್ತು. ಗೊತ್ತಾಯ್ತಾ ಹೇಗಾಯ್ತು ಅಂತ? ನಾನೀಗ ಮೆಥಡ್ ಅದು ಏನಾಗತ್ತೆ, ಮಾತಾಡ್ತಾ ಲಿಪ್ಸು ಒಂದಕ್ಕೊಂದು ಕೊಲೈಡ್ ಆಗಿ ಏನೇನೋ ಆಗ್ಬಿಡುತ್ತೆ. ಆದ್ರಿಂದ ಕರೆಕ್ಟಾಗಿ ಮಾತಾಡ್ಬೇಕಾದ್ರೆ ತಪ್ಪಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಡಸ್ಟರ್ ಎಲ್ಲಿರ್ತಾವ ಮಾರೆ? ಒಂದೇ ಒಂದು ನಿಮಿಷ ಗೈಸ್. ಡಸ್ಟರ್ ಅಳಸ್ ಇಲ್ಲೇ ಇರ್ತಾವ ಮಾರೆ. अरे भाई डस्टर कहाँ रखा मैं? गाइस ಕಾಮಿಡಿ ಆಫ್ ಎರರ್ ಆಯ್ತಾ ಈಗ? ಒಂದೇ ಒಂದು ನಿಮಿಷ. ಡಸ್ಟರ್ ಎಲ್ಲೋಯ್ತು? ಅದೇ ಯಾರ್ ಡಸ್ಟರ್? ಬಟ್ಟೆ ಎಲ್ಲಿಟ್ಟಿದ್ನೋ ಮಾರೆ. ಅರೆ ಎಲ್ಲಿಟ್ಟೆ ನಾನು? ಅರೆ 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 ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೆ, ಸಡನ್ ಆಗಿ ಹೆಂಗೆ ಮಾಯಾಗ್ಬಿಟ್ಟೆಲ್ಲೋ ಮಾರೆ. ಎಲ್ಲಿಟ್ಟೆ? ಒಂದು ನಿಮಿಷ ಗೈಸ್. ಇಲ್ಲಿದೆ. ಅಯ್ಯಪ್ಪ ದೇವ ಸಿಕ್ತು. ಓಕೆನಾ? ಇದು ಅರ್ಥ ಆಯ್ತಲ್ವಾ? ಸಾರಿ ಫಾರ್ ಇಂಟರಪ್ಷನ್. ಏನಾಯ್ತು, ಡಸ್ಟರ್ನ ಕ್ಯಾಮ್ರಾ ಫಿಟ್ ಮಾಡ್ಬೇಕಾದ್ರೆ ಅಲ್ಲಿ ಇಟ್ಬಿಟ್ಟಿದ್ದೆ. ಓಕೆ,
ಈಗ ಲೆಕ್ಕನ ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ಮೆಥಡ್ ಗೊತ್ತು? ಇವತ್ತೇನೋ ಆಗಿದೆ ಸರ್, ಇವತ್ತು ನನಗೆ ಏನೋ ಆಗಿದೆ. ಅರೆ 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 ಸಾರಿ ಗೈಸ್, ವೆರಿ ವೆರಿ ಸಾರಿ. ಅಯ್ಯೋ ವೆರಿ ವೆರಿ ಸಾರಿ ಗೈಸ್. ಎಸ್, ಮೇ ಬಿ ಈಗ ಸರಿ ಕಾಣಿಸ್ತಿರ್ಬೋದು, ಕ್ಯಾಮ್ರಾ ಸರಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಈಗ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ minus 2 tan x plus 5y plus 5y is equal to e power x into secant x. ಈ ತರ ಫಾರ್ಮುಲಾ ಇದೆ. ಫಸ್ಟ್ ಏನ್ ಮಾಡ್ತಾ ಹೋಗಬೇಕು, p ನ ಕಂಡುಹಿಡಿತಾ ಹೋಗಬೇಕು. -2 tan x ಆಗುತ್ತೆ. ಅದಾದ್ಮೇಲೆ q 5 r e power x into secant x. ಅದಾದ್ಮೇಲೆ ಕಂಡುಹಿಡಿಯಕ್ಕೆ ಹೇಳಿದ್ದೆ i ನ ಫಸ್ಟ್ ಕಂಡುಹಿಡಿತಾ ಹೋಗೋಣ. 5 minus ಏನಿದೆ ಫಾರ್ಮುಲಾ ಏನು, q minus 1/2 dp by dx minus 1/4 p square, ರೈಟ್? ಈ ತರ ಫಾರ್ಮುಲಾ ಇದೆ. q ಇಲ್ಲಿಂದ 5 ಅಂತ ತಗೊಬೋದು, -1/2 dp by dx ಅಂತ ತಗೊಂತ ಹೋದ್ರೆ ಒಂದು ನಿಮಿಷ, dp by dx p ಇಲ್ಲಿದೆ. ಇದನ್ನು ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗ್ತಾ ಹೋಗುತ್ತೆ, -2 sec square x ಆಗುತ್ತೆ, secant square x ಆಗುತ್ತೆ, -1/4 p square ಅಂದ್ರೆ ಮೈನಸ್ p square ಅಂದ್ರೆ 4 tan square x, ರೈಟ್? ಇದನ್ನು ಸಾಲ್ವ್ ಮಾಡ್ಕೊಂತ ಹೋದಾಗ 5 minus 2 ಕ್ಯಾನ್ಸಲ್, 4 ಕ್ಯಾನ್ಸಲ್, ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಹೋದಾಗ ಮೈನಸ್ ಪ್ಲಸ್ ಆಯಿತು, ಪ್ಲಸ್ sec square x, ಇದು ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಯ್ತಾ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ನ 1 ಅಂತ ತಗೊಬೋದು. ಸೊ 5 + 1 = 6 ಆಯಿತು, ವಿಚ್ ಇಸ್ ಎ ಕಾನ್ಸ್ಟೆಂಟ್. ಅಲ್ಲಿಗೆ ಈ ಈಕ್ವೇಶನ್ ಡಿಪೆಂಡೆಂಟ್ ವೇರಿಯೇಬಲ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ ಗೊತ್ತಾಯ್ತು. ಈಗ ನಮಗೆ ಐ ವ್ಯಾಲ್ಯೂ ಏನು ಬಂತು, 6 ಬರ್ತಾ ಹೋಯ್ತು. ಇದನ್ನು ನೆನ್ಪಿಟ್ಕೊಬೇಕಾಗತ್ತೆ, ರೈಟ್? ವಿಡಿಯೋ ಲೆಂತು ತುಂಬಾ ಆಗ್ಬಿಡ್ತು, ತುಂಬಾ ಟೈಮ್ ವೇಸ್ಟ್ ಆಗ್ಬಿಡ್ತು, ರೈಟ್? ಬೋರ್ಡ್ ಬಿತ್ತು, ಖರ್ಚಿತ್ತು, ಹೋಯ್ತು, ಐ ವ್ಯಾಲ್ಯೂ 6 ಬಂತು, ರೈಟ್? ಇನ್ನೇನು ಮಾಡ್ತಾ ಹೋಗೋದು, ಯು ವ್ಯಾಲ್ಯೂನ ಕಂಡುಹಿಡಿತಾ ಹೋಗಬೇಕು. ಯುನ ಹೇಗೆ ಕಂಡುಹಿಡಿತೀವಿ, e to the power of -1/2 integral of p into dx, ರೈಟ್? e to the power of -1/2 integration of p ಏನಿದೆ, -2 tan x, -2 tan x into dx. -2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಹಾಗೆ ಇಟ್ಕೊಳ್ಳೋಣ, e to the power of ಮೈನಸ್ ಹಾಗೆ ಇಟ್ಕೊಳ್ಳೋಣ. ಯಾಕೆ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ ಆಯ್ತು, ರೈಟ್? ಪ್ಲಸ್ ಆಯ್ತು. ಓಕೆ, ಟ್ಯಾನ್ ಎಕ್ಸ್ ನ ಇಂಟಿಗ್ರಲ್ ನೋಡ್ತಾ ಹೋದಾಗ ನಾವು sin x by cos x ಅಂದ್ಕೊಂಬೋದಾ? ಡೈರೆಕ್ಟ್ ಆಗಿ ಬರ್ಕೊಳ್ಳೋದು log secant x, ರೈಟ್? ಡೈರೆಕ್ಟ್ ಇಂಟಿಗ್ರಲ್ ಆಫ್ ಟ್ಯಾನ್ ಎಕ್ಸ್ ಇಸ್ log secant x, ರೈಟ್? ಅಲ್ಲಿಗೆ ನಮಗೆ ಏನು ಬರ್ತಾ ಹೋಯ್ತು, secant x ಬರ್ತಾ ಹೋಯ್ತು. ಯಾಕೆ, ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗರಿಥಮ್ ಕ್ಯಾನ್ಸಲ್ ಮಾಡ್ತಾ ಹೋಯ್ತು ಅಂದ್ರೆ ನಮಗೆ ಉಳಿಯೋದು secant x ಬರ್ತಾ ಹೋಗುತ್ತೆ. ಅಲ್ಲಿಗೆ ಯು ವ್ಯಾಲ್ಯೂ ಏನು ಬರ್ತಾ ಹೋಯ್ತು, secant x ಬರ್ತಾ ಹೋಯ್ತು. ಇದನ್ನ ಸಪ್ರೇಟ್ ಆಗಿ ಬರೀತಾ ಹೋಗೋಣ, ರೈಟ್? ಈಗ ನೆಕ್ಸ್ಟ್ ಸ್ಟಡಿ ಕಳಿಸೋಣ. ಅರ್ಥ ಆಯ್ತಲ್ವಾ? ಅದು ಇಷ್ಟೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತು ಅಂದ್ರೆ ವಿಡಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸುಮ್ಮನೆ ಆವರ್ದಿತ್ತ ಅಲ್ವಾ? ಐ ಸಿಕ್ತು, ಯು ಸಿಕ್ತು. ಅದಾದ್ಮೇಲೆ ಈ ಈಕ್ವೇಶನ್ ನ ಈ ಫಾರ್ಮ್ ಅಲ್ಲಿ ತರೋದು, d²v/dx² ಪ್ಲಸ್ i into v is equal to r dash, ರೈಟ್? ನಮಗೆ d²v/dx² ಹಾಗೆ ಇಟ್ಕೊಳ್ಳೋಣ. i ಏನು ಸಿಕ್ಕಿದೆ, 6 ಸಿಕ್ಕಿದೆ, ಇಂಟು v is equal to r dash ನ ಹೇಗೆ ಕಂಡುಹಿಡಿಯೋದು, r dash ನ ಕಂಡುಹಿಡಿಯೋಕ್ಕೆ r ಡಿವೈಡೆಡ್ ಬೈ u ಮಾಡಬೇಕು. r ಏನಿದೆ, e power x into secant x ಡಿವೈಡೆಡ್ ಬೈ secant x. ಯಾಕೆ, u secant x ಇದೆ, ಅಲ್ಲಿಗೆ secant x ಕ್ಯಾನ್ಸಲ್ ಮಾಡ್ತಾ ಹೋದ್ರೆ e power x ಉಳಿದು, ರೈಟ್? ಇದು ಸ್ವಲ್ಪ ನೋಡ್ತಾ ಹೋದ್ರೆ ನಾವು CF ಮತ್ತೆ PI ಫಾರ್ಮೆಟ್ ಅಲ್ಲಿ ಇದೆ, ಅಂದ್ರೆ ಆ ಮೆಥಡ್ ಅಲ್ಲಿ ಯೂಸ್ ಮಾಡ್ಕೊಂತ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಆದ್ರಿಂದ ನಾವು d²v/dx² ಇದನ್ನ ಕ್ಯಾಪಿಟಲ್ ಡಿ ಅಂದ್ಕೊಂಡ್ರೆ
ಈ ಈಕ್ವೇಶನ್ ಹೇಗೆ ಬರ್ಕೊಂತ ಹೋಗ್ಬೋದು ನೋಡ್ತಾ ಹೋದಾಗ ಏನ್ ಮಾಡ್ತಾ ಹೋಗ್ಬೋದು, ಕ್ಯಾಪಿಟಲ್ ಡಿ ಸ್ಕ್ವೇರ್ ಪ್ಲಸ್ 6 ಆಫ್ ವಿ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇದು ನೋಡ್ತಾ ಹೋದಾಗ ಎಮ್ ಸ್ಕ್ವೇರ್ ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂದ್ಕೊಬೋದು. ಇದು ಸಿ ಎಫ್ ರೈಟ್. ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು -6, ಎಮ್ ಸ್ಕ್ವೇರ್ ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6i ರೈಟ್. ಸಾರಿ, ಪ್ಲಸ್ ಆರ್ ಮೈನಸ್ √6i. ಸರಿ ಇದೆ, ಸಾರಿ 6i. ಯಾಕೆ ರೂಟ್ ಆ ಕಡೆ ಹೋದ್ರೆ -6 6i ಆಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಯೋಟಾ 6. ಗೊತ್ತಾಯ್ತಲ್ಲ. ಅದಾದ್ಮೇಲೆ ಸಿ ಎಫ್ ನ ಏನಂತ ಬರ್ಕೊಬಹುದು, C1 cos 6 ಯಾವ ವೇರಿಯೇಬಲ್ ಇರುತ್ತೆ x, ಸೊ 6x ಪ್ಲಸ್ C2 sin 6x. ಸಿ ಎಫ್ ಗೊತ್ತಾಯ್ತು. ಅದಾದ್ಮೇಲೆ ಪಿ ಎನ ಹೇಗೆ ಕಂಡುಹಿಡಿಯೋದು, ನಮಗೆ ಏನು ಸಿಕ್ಕಿದೆ, ಡಿ ಸ್ಕ್ವೇರ್ ಪ್ಲಸ್ ಇದು ಇ ಪವರ್ ಎಕ್ಸ್ ಇದೆ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 6. ಅಲ್ಲಿಗೆ ಎ ವ್ಯಾಲ್ಯೂ 1 ಆಯಿತು, ಅಲ್ಲಿಗೆ ಇ ಪವರ್ ಎಕ್ಸ್ ಬೈ 7 ಆಗ್ತಾ ಹೋಯ್ತು. ಪಿ ಐ ಸಿಕ್ತು. ಅದಾದ್ಮೇಲೆ ಫೈನಲ್ ಸೊಲ್ಯೂಷನ್ ಸಿ ಎಫ್ ಪ್ಲಸ್ ಪಿ ಐ ಅಂತ ತಗೊಂತ ಹೋಗ್ತೀನಿ. ಸಿ ಎಫ್ ಪ್ಲಸ್ ಪಿ ಐ ಮಾಡ್ತಾ ಹೋದಾಗ ಏನು ಸಿಗ್ತಾ ಹೋಗುತ್ತೆ, C1 cos 6x ಪ್ಲಸ್ C2 sin 6x ರೈಟ್, ಪ್ಲಸ್ ಪಿ ಐ ಏನಾಗುತ್ತೆ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ 7. ಗೊತ್ತಾಯ್ತಾ. ಇದೇನಾಯ್ತು, ವಿ ಆಗ್ತಾ ಹೋಯ್ತು. ಗೊತ್ತಾಯ್ತಾ, ಅರ್ಥ ಆಯ್ತಲ್ವಾ. ಓಕೆ, ನಮಗೆ ಲಾಸ್ಟ್ ಫೈನಲ್ ಸೊಲ್ಯೂಷನ್ ಏನ್ ಬೇಕಾಗಿರೋದು, y ಅಲ್ವಾ. y ನ ಈಕ್ವೇಶನ್ ಹೇಗೆ ಬರ್ಕೊಂತ ಹೋಗ್ಬೋದು, y ಇಸ್ ಈಕ್ವಲ್ ಟು ಯು ಇಂಟು ವಿ ರೈಟ್. ಯು ಏನ್ ಸಿಕ್ಕಿದೆ, ಇ ಪವರ್ ಎಕ್ಸ್ ಸಿಕ್ಕಿದೆಯಾ, ಯು ಏನ್ ಸಿಕ್ಕಿತ್ತು, ಸೀಕೆಂಟ್ ಎಕ್ಸ್ ಸಿಕ್ಕಿತ್ತು ರೈಟ್. ಯು ನಮಗೆ ಸೀಕೆಂಟ್ ಎಕ್ಸ್ ಸಿಕ್ಕಿತ್ತು ಇಂಟು ವಿ ಏನಿದೆ, ಸಿ ಎಫ್ ಇದು ಇದೆ ವಿ ರೈಟ್. C1 cos x cos 6x ಪ್ಲಸ್ C2 sin 6x ಪ್ಲಸ್ ಇ ಪವರ್ ಎಕ್ಸ್ ಬೈ 7 ವಿಲ್ ಬಿ ದ ಫೈನಲ್ ಸೊಲ್ಯೂಷನ್. ಮೆಥಡ್ ಅರ್ಥ ಆಯ್ತಲ್ವಾ. ಓಕೆ, ಇದು ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ಸಾಲ್ವ್ ಅಂತ ತಗೊಂತ ಹೋಗ್ಬೋದು. ಅರ್ಥ ಆಯ್ತು ಅಂದ್ರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಸಾರಿ ಬ್ರೋಸ್, ತುಂಬ ಡಿಸ್ಟರ್ಬೆನ್ಸ್ ಬಂದ್ಬಿಡ್ತೀವಿ ವಿಡಿಯೋದಲ್ಲಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.